ದಾನೇನ ಪಾಣಿರ್ನ ತು ಕಂಕಣೇನ ಸ್ನಾನೇನ ಶುದ್ಧಿರ್ನ ತು ಚಂದನೇನ ಮಾನೇನ ತೃಪ್ತಿರ್ನ ತು ಭೋಜನೇನ ಜ್ಞಾನೇನ ಮುಕ್ತಿರ್ನ ತು ಪೂಜನೇನ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ದಾನ. ಸಂಸ್ಕೃತದ ಶ್ಲೋಕದಲ್ಲಿರುವಂತೆ ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್ ಸುಬದ್ಧ ಮೂಲಾನಿ ಪತಂತಿ ಪಾದಪಾಃ ಜಲಂ ಜಲಸ್ಥಾನಗತಂ ಚ ಶುಷ್ಯತಿ ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ನಾವು ಕಲಿತಂಥ ವಿದ್ಯೆಯು ಅನೇಕ ವರ್ಷಗಳ ನಂತರ ನಮ್ಮ ಬುದ್ಧಿಯಿಂದ ಹೊರಹೋಗುತ್ತದೆ. ಬೇರುಗಳಿಂದ ಕೂಡಿದಂತಹ ಮರವೂ ಕೂಡ ಬೀಳಬಹುದು, ನದಿಯ ನೀರು ಒಣಗಿ ಹೋಗಬಹುದು. ಆದರೆ ನಾವು ಮಾಡಿದಂತಹ ದಾನ ಹಾಗೂ ಹೋಮ ಎಂದೂ ಕೂಡ ನಾಶ ಆಗೋದಿಲ್ಲ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ದಾನ ಎಂಬುದು ಶ್ರೇಷ್ಠವಾದ ತಪಸ್ಸು. ದಾನ ಮಾಡುವುದರಿಂದ ಪುಣ್ಯದ ಪ್ರಾಪ್ತಿಯಾಗತ್ತೆ. ಆದರೆ ದಾನವನ್ನು ಮಾಡಬೇಕಾದ್ರೆ ನಾವು ಯಾವಾಗಲೂ ಕೂಡ ನಾವು ದಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೋಬಾರ್ದು. ಯಾವಾಗ ದಾನವನ್ನು ಮಾಡ್ತೇವೋ ಬೇರೆಯವರಿಗೆ ಉಪಕಾರ ಆಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿಗೆ ಸಂತೃಪ್ತಿಯ ಭಾವ ಇರುತ್ತೆ. ಯಾವಾಗ ದಾನವನ್ನು ಮಾಡೋದಿಲ್ವೋ ಆಗ ಕೊರಗುವಿಕೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ದಾನ ಮಾಡಿದ್ರೆ ನಮಗೆ ನಮ್ಮ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಹೆಚ್ಚಾಗತ್ತೆ. ಹೇಗೆ ಅಂತ ಕೇಳಿದ್ರೆ, ಒಂದೂರಿನಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಪ್ರತಿದಿನ ಕೂಡ ದಾನವನ್ನು ಮಾಡ್ತಾ ಇರ್ತಾನೆ. ದಾನವನ್ನು ಮಾಡಿದ್ರ ಕಾರಣ ಏನಾಗತ್ತೆ ಅಂತ ಹೇಳಿದ್ರೆ ಪುಣ್ಯದ ಫಲ ಹೆಚ್ಚಾಗ್ತಾ ಹೋಗತ್ತೆ. ಹಾಗೆ ಅಗ್ನಿಹೋತ್ರವನ್ನು ಕೂಡ ಆತ ಮಾಡ್ತಾ ಇರ್ತಾನೆ. ಒಮ್ಮೆ ಆ ಬ್ರಾಹ್ಮಣನಿಗೆ ಭಿಕ್ಷೆ ಬೇಡಲು ಹೋದಾಗ ಯಾವುದೇ ರೀತಿಯಾದಂತಹ ಭಿಕ್ಷೆಯು ಆತನಿಗೆ ದೊರಕೋದಿಲ್ಲ. ಅದಕ್ಕೆ ಆತ ಮುನಿಸಿಕೊಂಡು ಬರ್ತಾನೆ. ಹೀಗೆ 3 ದಿನಗಳ ಕಾಲ ಆತನಿಗೆ ಭೋಜನವೂ ಸಿಗೋದಿಲ್ಲ. ತನ್ನ ಹೆಂಡತಿ ಮತ್ತು ತಾನು ಹಸಿವಿನಿಂದ ಬಳಲ್ತಾರೆ. 4ನೇ ದಿನಕ್ಕೆ ಆತನಿಗೆ 2 ರೊಟ್ಟಿ 1 ಲೋಟ ನೀರು ಸಿಗತ್ತೆ. ಅವನು ಸಂತೋಷದಿಂದ ಮನೆಗೆ ಬಂದು ತನ್ನ ಹೆಂಡತಿಗೆ ಒಂದು ನನಗೆ ಒಂದಂತ ಹಂಚಿಕೊಂಡು ಅವರು ಇನ್ನೇನು ತಿನ್ನಬೇಕು ಅನ್ನೋಷ್ಟಾಗೆ ಭಿಕ್ಷುಕ ಬರ್ತಾನೆ. ಆತನಿಗೆ ಬ್ರಾಹ್ಮಣ ದಾನ ಮಾಡ್ತಾನೆ. ನಂತರ ಉಳಿದಿದ್ದು 1 ರೊಟ್ಟಿ. ಅದನ್ನು ಅರ್ಧ ಮಾಡಿಕೊಂಡು ಗಂಡ ಹೆಂಡರು ತಿನ್ನಬೇಕು ಅನ್ಕೋತಾರೆ. ಅಷ್ಟೊತ್ತಿಗೆ ಒಬ್ಬ ಬಡ ಬ್ರಾಹ್ಮಣ ಬಂದು ಭಿಕ್ಷೆಯನ್ನು ಯಾಚಿಸ್ತಾನೆ. ಆಗಲೂ ಕೂಡ ದಾನವನ್ನು ಮಾಡ್ತಾನೆ. ನಂತರ ಒಬ್ಬ ಬಡವ ಬರ್ತಾನೆ, ಆತನಿಗೂ ದಾನ ಮಾಡ್ತಾನೆ. ಕೊನೆಗೆ ಒಬ್ಬ ಬಂದು ನಾಯಿ ಜೊತೆ ಬಂದು ನಾಯಿಗೆ ಬಾಯಾರಿಕೆ ಆಗಿದೆ, ನೀರನ್ನು ಕೊಡಿ ಅಂತ ಹೇಳಿದಾಗ ತನ್ನ ಪಾಲಿಗಿದ್ದ ನೀರನ್ನು ಕೂಡ ದಾನ ಮಾಡ್ತಾನೆ. ಆಗ ಬ್ರಾಹ್ಮಣ ಮತ್ತು ಆತನ ಹೆಂಡತಿಗೆ ತಿನ್ನಲು ಯಾವುದೇ ರೀತಿಯಾದಂತಹ ಭೋಜನವೂ ಇರೋದಿಲ್ಲ, ಎಲ್ಲ ರಿಕ್ತವಾಗಿರುತ್ತೆ. ಅದಕ್ಕೆ ಆತ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಾಳೆಯ ಭಿಕ್ಷೆಯನ್ನು ನಾವು ಯಾಚಿಸೋಣ ಅಂತ ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ. ಅವನು ಹೀಗೆ ಯೋಚನೆ ಮಾಡಿ ನಿದ್ರೆಗೆ ಜಾರ್ತಾನೆ. ಅವನ ಕನಸಿನಲ್ಲಿ ತನ್ನ ಪಕ್ಕದಲ್ಲಿ ಎಲ್ಲಾ ರೀತಿಯಾದಂತಹ ಭೋಜನಗಳು ಸಿದ್ಧವಾಗಿವೆ ಎಂಬ ಸ್ವಪ್ನ ಬೀಳುತ್ತೆ. ಆದ್ರೆ ಅವನು ನಂಬೋದಿಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ಅವನು ಬಡ ಬ್ರಾಹ್ಮಣ, ಅವನಿಗೆ ಅಷ್ಟು
ವಿಧ ವಿಧವಾದಂತಹ ಭೋಜನ ಸಿಗಲು ಸಾಧ್ಯವೇ ಎಂದು ಯೋಚಿಸಿ ಪುನಃ ಮಲಗ್ತಾನೆ. ಆಗಲೂ ಕೂಡ ಅದೇ ಸ್ವಪ್ನ. ಮತ್ತೆ ಮಲಗ್ತಾನೆ. ಮೂರನೇ ಸತಿ ಕೂಡ ಅದೇ ಸ್ವಪ್ನ ಬೀಳತ್ತೆ. ಆಗ ಎದ್ದು ನೋಡ್ತಾನೆ, ಆ ಸ್ವಪ್ನ ನಿಜ ಆಗಿರತ್ತೆ. ತನ್ನ ಪಕ್ಕದಲ್ಲಿ ಎಲ್ಲಾ ರೀತಿಯಾದಂತಹ ಭೋಜನವು ತಯಾರಾಗಿರುತ್ತೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಯಾಕೆ ಅಂತ ಯೋಚನೆ ಮಾಡಿದಾಗ ಇಂದ್ರದೇವರು ಬಂದು ಹೇಳ್ತಾರೆ, ನೀನು ಯಾವುದೇ ರೀತಿಯಾದಂತಹ ಸ್ವಾರ್ಥವಿಲ್ಲದೆ ನಿಸ್ವಾರ್ಥತೆಯಿಂದ ದಾನ ಮಾಡಿದ ಕಾರಣ ನಿನಗೆ ಈ ಫಲ ಸಿಕ್ಕಿದೆ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ದಾನದಿಂದ ಎಷ್ಟು ಸಾಧ್ಯ ಅಂತ. ಅದಕ್ಕೆ ನಾವು ದಾನವನ್ನ ಹೆಚ್ಚಾಗಿ ಮಾಡಬೇಕು. ಆಯುರ್ವಿತ್ತಂ ಗೃಹ ಛಿದ್ರಂ ಮಂತ್ರಮೌಷಧ ಮೈಥುನೆ ದಾನಂ ಮಾನಾಪಮಾನಂ ಚ ನವಗೌಪ್ಯಾನಿ ಕಾರಯೇತ್. ನಮ್ಮ ಆಯಸ್ಸು, ನಮ್ಮಲ್ಲಿರುವಂತಹ ಸಂಪತ್ತು, ನಮ್ಮ ಮನೆಯಲ್ಲಾದಂತಹ ಜಗಳಗಳು, ಮಂತ್ರ, ಔಷಧ, ಮೈಥುನ, ದಾನ, ಮಾನ, ಅಪಮಾನ, ಈ 9 ವಿಷಯಗಳನ್ನ ನಾವು ಗೌಪ್ಯವಾಗಿ ಇಡಬೇಕು. ಈ 9 ವಿಷಯಗಳಲ್ಲಿ ದಾನವು ಕೂಡ ಒಂದಾಗಿದೆ. ಹೇಗೆ ಈ 9 ವಿಷಯಗಳನ್ನ ಗೌಪ್ಯವಾಗಿಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮಲ್ಲಿ ನಾವು ಇಟ್ಕೋಬೇಕು. ಅದನ್ನ ಬೇರೆಯವರಿಗೆ ಹೇಳಲು ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಹೇಳಿದಷ್ಟು ನಮಗೆ ಲಭಿಸಿದಂತಹ ಒಂದು ಪುಣ್ಯ ನಾಶ ಆಗ್ತಾ ಬರುತ್ತೆ. ಒಂದೂರಿನಲ್ಲಿ ಒಬ್ಬ ಯುವಕ ಇರ್ತಾನೆ. ಆತನಿಗೆ ಬಲು ಆಸೆ. ಏನಂತ ಹೇಳಿದ್ರೆ, ನಾನು ದಾನ ಮಾಡಬೇಕು ಅಂತ. ದಾನ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು ಅಂತ ಆ ಯುವಕ ಆಸೆಯನ್ನ ಪಡ್ತಿರ್ತಾನೆ. ಎಲ್ಲಾ ಓದನ್ನ ಮುಗಿಸಿದ ನಂತರ ಆತ ದುಡಿಯಲು ಆರಂಭಿಸ್ತಾನೆ. ತನಗೆ ಬಂದಂತಹ ಸಂಬಳದಲ್ಲಿ ಕೆಲವಷ್ಟು ಹಣವನ್ನ ದಾನಕ್ಕಾಗಿ ಮೀಸಲಿಡ್ತಾನೆ. ಮೊದಲು ಯಾವ ನಿಸ್ವಾರ್ಥತೆಯಿಂದ, ಸ್ವಾರ್ಥವಿಲ್ಲದೆ ಅವನು ದಾನವನ್ನ ಮಾಡ್ತಾ ಇರ್ತಾನೆ. ಹೀಗೆ ದಾನವನ್ನ ಮಾಡೋದ್ ನೋಡಿ ಎಲ್ಲಾ ಜನರು ಕೂಡ ಆತನಿಗೆ ಪ್ರಶಂಸೆಯನ್ನ ಕೊಡ್ತಾರೆ. ಆಗ ಆತನಿಗೆ ದುರಾಸೆ ಹುಟ್ಟತ್ತೆ. ಯಾವ ರೀತಿ ದುರಾಸೆ ಅಂತ ಹೇಳಿದ್ರೆ, ಕೇವಲ ನನ್ನ ಹೆಸರಿಲ್ಲದೆ ನಾನು ದಾನವನ್ನ ಮಾಡಿದ್ರೆ ನನ್ನ ಹೆಸರು ರಾರಾಜಿಸಲ್ಲ. ಅದಕ್ಕೆ ಒಂದು ಕೆಲಸವನ್ನ ಮಾಡೋಣ, ನಾನು ಕೊಡುವಂತಹ ದಾನದ ವಸ್ತುವಲ್ಲಿ ನಮ್ಮ ಹೆಸರನ್ನ, ನಮ್ಮ ಕುಟುಂಬದವರ ಹೆಸರನ್ನ ಬರೆದು ಕೊಡೋಣ, ಅವರಿಗೆ ನೆನಪಿರುತ್ತೆ ಅಂತ ಯೋಚನೆಯನ್ನ ಮಾಡ್ತಾನೆ. ಈಗ ಅವನು ತನ್ನ ದಾನದ ವಸ್ತುವಿನ ಮೇಲೆ ಆತನ ಕುಟುಂಬದ ಹೆಸರನ್ನ ಬರೀತಾನೆ. ಅವನು ಹೆಚ್ಚಾಗಿ ವಸ್ತ್ರವನ್ನ ದಾನ ಮಾಡ್ತಿದ್ದ ಕಾರಣ ವಸ್ತ್ರದ ಮೇಲೆಲ್ಲ ತನ್ನ ಕುಟುಂಬದ ಹೆಸರುಗಳೇ ಇರ್ತಾ ಇತ್ತು. ಮೊದಲು ಆ ವಸ್ತ್ರವನ್ನ ಸ್ವೀಕರಿಸಲು ಇಚ್ಛುಕರಾದಂತ ಜನರು ಬರುತ್ತಾ ಆ ವಸ್ತ್ರವನ್ನ ಅಪೇಕ್ಷಿಸುವುದನ್ನ ಬಿಡ್ತಾರೆ. ಆತನಿಗೆ ದುಃಖ ಆಗತ್ತೆ, ಯಾಕೆ ತಗೊಳ್ತಾ ಇಲ್ಲ ನನ್ನ ದಾನವನ್ನ ಅಂತ. ಆಗ ಒಬ್ರು ಬಂದು ಹೇಳ್ತಾರೆ, ನೋಡಪ್ಪ, ನೀನು ಮೊದಲು ನಿಸ್ವಾರ್ಥತೆಯಿಂದ ದಾನ ಮಾಡ್ತಾ ಇದ್ದೆ, ಆದ್ರೆ ಈಗ ನಿನ್ನ ಪೂರ್ಣ ದೇಹದಲ್ಲಿ ಸ್ವಾರ್ಥ ಎಂಬ ವಿಷ ತುಂಬಿ ನೀನು ಕೊಡುತ್ತಿರುವಂತ ಎಲ್ಲಾ ದಾನದ ವಸ್ತುಗಳ ಮೇಲೆಯೂ ಕೂಡ ನಿಮ್ಮ ಹೆಸರಿದೆ. ಅದಕ್ಕೆ ಯಾರೂ ಕೂಡ ಧರಿಸಿಕೊಳ್ಳಲು ಇಚ್ಛಿಸ್ತಾ ಇಲ್ಲ. ಮೊದಲು ಸ್ವಾರ್ಥವನ್ನ ಬಿಟ್ಟು ಯಾವುದೇ ಒಂದು ಆಸೆಗೆ, ಆಮಿಷಕ್ಕೆ ಒಳಗಾಗದೆ ನಿಸ್ವಾರ್ಥತೆಯಿಂದ ದಾನ ಮಾಡು, ದೇವರು ಕೂಡ ಒಲಿತಾನೆ ಅಂತ ಹೇಳ್ತಾರೆ.
ಅಂದಿನಿಂದ ಜ್ಞಾನೋದಯ ಮಾಡಿಕೊಂಡ ಆ ಯುವಕ ತನ್ನ ಜೀವನದಲ್ಲಿ ನಿಸ್ವಾರ್ಥತೆಯಿಂದ ದಾನ ಮಾಡಲು ಆರಂಭ ಮಾಡಿದ. ಆತನ ಹೆಸರು ಸದಾನಂದ ಎಂದು. ಹೀಗೆ ನಮ್ಮ ಜೀವನದಲ್ಲೂ ಅನೇಕ ಬಾರಿ ಆಗಬಹುದು. ನಾವು ಒಂದು ಪೆನ್ಸಿಲ್ ಅನ್ನ ಕೊಟ್ಟಿರ್ತೇವೆ, ಯಾರೋ ಒಬ್ಬರಿಗೆ ಪೆನ್ಸಿಲ್ ಅನ್ನ ಕೊಟ್ಟಿರ್ತೇವೆ. ಅವರಿಗೆ ಆ ಸಮಯದಲ್ಲಿ ಪೆನ್ಸಿಲ್ ಅಭಾವ ಇರೋ ಕಾರಣ ಪೆನ್ಸಿಲ್ ಅನ್ನ ಕೊಟ್ಟಿರ್ತೇವೆ. ಅದನ್ನ ಪುನಃ ನಾವು ಕೇಳಬಾರದು. ಮತ್ತೆ ನಾನು ಅವನಿಗೆ ಪೆನ್ಸಿಲ್ ಕೊಟ್ಟಿದ್ದೆ ಅಂತ ಎಲ್ಲೂ ಕೂಡ ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ, ಮೊದಲೇ ತಿಳಿಸಿದಂತೆ ನವ ರಹಸ್ಯಗಳಲ್ಲಿ ಅದನ್ನು ಕೂಡ ರಹಸ್ಯವಾಗಿ ಇಟ್ಕೋಬೇಕು. ಅದಕ್ಕೆ ಅದನ್ನು ಕೂಡ ನಾವು ದಾನವನ್ನು ಎಲ್ಲೂ ಕೂಡ ಹೇಳುವ ಅಗತ್ಯ ಬೇಡ. ಯಾರಿಗೆ ದಾನವನ್ನ ಕೊಡಬೇಕು ಅನ್ನೋದು ಕೂಡ ಸಂಸ್ಕೃತದಲ್ಲಿ ಉಲ್ಲೇಖ ಆಗಿದೆ. ಹೇಗೆ ಮೇಕೆ ಮುಟ್ಟದ ಸೊಪ್ಪಿಲ್ಲವೋ ಹಾಗೆ ಸಂಸ್ಕೃತ ಮುಟ್ಟದ ವಿಷಯವಿಲ್ಲ ಎಂಬಂತೆ ಸಂಸ್ಕೃತದಲ್ಲಿ ಕೂಡ ಒಂದು ಶ್ಲೋಕವಿದೆ. ವೃಥಾ ವೃಷ್ಟಿ ಸಮುದ್ರೇಶು ವೃಥಾ ತೃಪ್ತಸ್ಯ ಭೋಜನಂ ವೃಥಾ ದಾನಂ ಸಮರ್ಥಸ್ಯ ವೃಥಾ ದೀಪೋ ದಿವಾಪಿ ಚ. ಸಮುದ್ರದಲ್ಲಿ ಮಳೆ ಬಿದ್ದರೆ ಅದು ವ್ಯರ್ಥ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ಹೆಚ್ಚಾದ ನೀರು ಸಮುದ್ರದಲ್ಲಿರುತ್ತೆ. ಆದ್ರೆ ಅದರ ಮೇಲೆಯೇ ಮಳೆ ಬಿದ್ದರೆ ಅದು ವ್ಯರ್ಥವಲ್ಲವೇ? ವೃಥಾ ತೃಪ್ತಸ್ಯ ಭೋಜನಂ. ಯಾರಿಗೆ ಹೊಟ್ಟೆ ತುಂಬಿರುತ್ತೋ ಅವರಿಗೆ ಮತ್ತೆ ಭೋಜನ ಬಡಿಸಿದ್ರೆ ಅವರಿಗೆ ಹೊಗ್ಗುತ್ತಾ ಇಲ್ಲ. ಅವರಿಗೆ ಸಾಕಾಗಿರುತ್ತೆ. ಅವರಿಗೆ ಊಟವನ್ನ ಭೋಜನವನ್ನ ನೀಡುವುದು ವ್ಯರ್ಥದ ಕೆಲಸ. ವೃಥಾ ದಾನಂ ಸಮರ್ಥಸ್ಯ. ಯಾರು ಸಮರ್ಥರಾಗಿರ್ತಾರೋ ಅವರಿಗೆ ದಾನ ನೀಡೋದು ಕೂಡ ವ್ಯರ್ಥ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ದುಡಿಯುವ ಶಕ್ತಿ ಇರತ್ತೆ, ಸಮರ್ಥರಾಗಿರ್ತಾರೆ. ಅವರಿಗೆ ನಾವು ದಾನವನ್ನ ಕೊಟ್ರೆ ವ್ಯರ್ಥವಾದ ದಾನವನ್ನ ಮಾಡಿದಂತಾಗತ್ತೆ. ವೃಥಾ ದೀಪೋ ದಿವಾಪಿಚ. ಬೆಳಕಿನ ಸಮಯದಲ್ಲಿ ದೀಪವನ್ನ ಉರಿಸಿದರೆ ವ್ಯರ್ಥವಾಗುತ್ತೆ. ಹಾಗೆ ಸಮರ್ಥರಿಗೆ ದಾನವನ್ನ ಮಾಡುವ ಬದಲು ಅಸಮರ್ಥರಿಗೆ ನಾವು ದಾನವನ್ನ ಮಾಡಿದ್ರೆ ಸಾರ್ಥಕ ಆಗತ್ತೆ. ನಾವು ಎಲ್ಲರೂ ಚಿಂತಿಸೋಣ. ಒಂದು ಇದರಲ್ಲಿ ನಾವು ಚಿಂತಿಸೋಣ, ನಾವು ದಾನ ಮಾಡುವವರಾಗಿರ್ತೇವೆ. ನಮ್ಮ ಹತ್ತಿರ ಊಟ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮಧ್ಯಮ ವರ್ಗದವರು ಒಂದು ಕಡೆ, ಬಡವರು ಒಂದು ಕಡೆ ನಿಂತ್ಕೊಂಡಿರ್ತಾರೆ. ನಾವು ಮಧ್ಯಮ ವರ್ಗದವರಿಗೆ ಕೊಟ್ರೆ ಅದು ವ್ಯರ್ಥ ಆಗತ್ತೆ. ಶ್ರೀಮಂತರಿಗೂ ಕೊಟ್ಟರು ಅದು ವ್ಯರ್ಥ ಆಗತ್ತೆ. ಬಡವರಿಗೆ ಕೊಟ್ರೆ ಒಂದು ಹೊತ್ತಿನ ಊಟವನ್ನಾದರೂ ಸೇವಿಸಬಹುದು. ಆಗ ಸಂತೃಪ್ತತೆಯ ಭಾವ ಅವರಿಗೆ ಬರುತ್ತೆ. ಯಾವಾಗ ಮಧ್ಯಮ ವರ್ಗದವರಿಗೆ ಅಥವಾ ಉತ್ತಮ ವರ್ಗದವರಿಗೆ ಕೊಟ್ಟು ನಾವು ದಾನವನ್ನ ಮಾಡಿದ್ದೇವೆ ಎಂದು ಎನಿಸ್ಕೊಂಡ್ರೆ ಅದು ವ್ಯರ್ಥವೇ ಸರಿ ಅಂತ ಸುಭಾಷಿತ ಹೇಳ್ತಾ ಇದೆ. ಅದಕ್ಕೆ ಮೊದಲು ನಾವು ಅಸಮರ್ಥರಿಗೆ ದಾನವನ್ನ ಮಾಡಬೇಕು. ಆಗ ಮಾತ್ರ ನಾವು ಮಾಡಿದಂತಹ ದಾನಕ್ಕೆ ಒಂದು ಬೆಲೆ ಇದೆ. ನಮ್ಮ ಜನರು ಅಥವಾ ನಾವುಗಳು ಹೇಗೆ ಅಂತ ಹೇಳಿದ್ರೆ, ಊಟಕ್ಕಾಗಿ ಬೇಡುವವರಿಗೆ ಬಟ್ಟೆಯನ್ನ ಕೊಡ್ತೇವೆ. ಏನೋ ಬೇಡಿದ್ದಕ್ಕೆ ಏನನ್ನೋ ಕೊಡ್ತೇವೆ, ಅದು ದಾನ ಅನ್ನಿಸ್ಕೊಡೋದಿಲ್ಲ. ಯಾವ ಅವಶ್ಯಕತೆ, ಯಾವ ವಸ್ತುವಿನ ಅವಶ್ಯಕತೆ ಅವರಿಗಿರುತ್ತೋ ಅದನ್ನ ಕೊಡ್ಬೇಕು. ಇದಕ್ಕೆ ಉದಾಹರಣೆ ರಾಮದಾಸರು. ನಮಗೆಲ್ಲರಿಗೂ ಗೊತ್ತಿದೆ ವಿಷಯ ಏನಂತ ಹೇಳಿದ್ರೆ, ಸಂತರ ಕಾರ್ಯ ಪ್ರವಚನ ಮಾಡೋದು, ಮಧ್ಯಾಹ್ನ ಆದ್ರೆ ಭಿಕ್ಷೆಗೆ ಹೋಗಿ ಭಿಕ್ಷೆಯಲ್ಲಿ ಬಂದಂತಹ ಭೋಜನವನ್ನ ಸೇವಿಸುವುದು. ಹೀಗೆ ಒಂದು ದಿನ ಸಂತ ರಾಮದಾಸರು ಭಿಕ್ಷೆಗಾಗಿ ಹೋಗ್ತಾರೆ.
ಭಿಕ್ಷೆಗಾಗಿ ಹೋದಾಗ ಒಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ತಾಯಿ ಅಂತ ಕೇಳ್ತಾರೆ. ಆಗ ಒಬ್ಬ ಹೆಂಗಸು ಆಚೆಗೆ ಬಂದು ಸಿಡುಕು ಮೂತಿ ಸಿದ್ದವ್ವಳ ಹಾಗೆ ಆಚೆಗೆ ಬಂದು ಬೈತಾರೆ. ನಿಮ್ದೊಂದ್ ಕತೆ ಇದ್ದಿದ್ದೇ ಹೀಗೆ, ಯಾವಾಗ್ಲೂ ಕೂಡ ಬಂದು ತಲೆ ತಿಂತೀರಾ ನೀವು ಅಂತ ಬೈತಾರೆ. ಆಗ ಅವರು ರಾಮದಾಸರು ಕೇಳ್ತಾ ಇದ್ದಿದ್ದು ಅನ್ನವನ್ನ, ಭೋಜನವನ್ನ. ಆದರೆ ಆ ಮಹಾತಾಯೆ ಕೊಟ್ಟಿದ್ದು ಕೆಳಗೆ ಬಿದ್ದಿದ್ದಂತಹ ವಸ್ತ್ರವನ್ನ. ಈ ರೀತಿಯಾದಂತಹ ಘಟನೆಗಳು ನಮ್ಮ ಜೀವನದಲ್ಲೂ ಆಗಬಹುದು. ಅದಕ್ಕಾಗಿ ಮೊದಲು ಯಾವ ವಸ್ತುವಿನ ಅವಶ್ಯಕತೆ ಯಾರಿಗೆ ಇರುತ್ತದೆಯೋ ಅದನ್ನ ಗಮನಿಸಿಕೊಂಡು ನಾವು ದಾನವನ್ನ ಮಾಡಬೇಕು. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂತ ಹೇಳ್ತಾರೆ. ಅನ್ನದಾನ ಮತ್ತು ವಿದ್ಯಾದಾನ ಎರಡೂ ಕೂಡ ಶ್ರೇಷ್ಠ. ಅನ್ನದಾನದಿಂದ ಕ್ಷಣಿಕ ತೃಪ್ತಿ ಲಭಿಸಿದ್ರೆ ವಿದ್ಯಾದಾನದಿಂದ ಜೀವನ ಪರ್ಯಂತ ತೃಪ್ತಿ ಸಿಗತ್ತೆ. ಅದಕ್ಕೆ ನಮಗೆ ಗೊತ್ತಿರುವಂತಹ ವಿದ್ಯೆಯನ್ನ ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗದೆ ನಮ್ಮಲ್ಲಿರುವಂತಹ ವಿದ್ಯೆಯನ್ನ ಅನ್ಯರಿಗೆ ಹಂಚುವ ಪ್ರಯತ್ನವನ್ನ ಮಾಡೋಣ. ಈಗಿನ ಕಾಲದಲ್ಲಿ ನಾವು ಅವಶ್ಯಕವಾಗಿರುವ ವಸ್ತುವಿಂತ ಅನವಶ್ಯಕವಾಗಿರುವ ವಸ್ತುವನ್ನೇ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ, ನಮಗೆ ಬೇಡದೇ ಇರುವಂತಹ ವಸ್ತುವನ್ನ ದಾನ ಮಾಡ್ತೇವೆ, ಅದು ದಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಮ್ಮ ಪ್ರೀತಿಯ ವಸ್ತುವಾಗಿದ್ದರೂ ಕೂಡ ಕೇಳಿದವರಿಗೆ ಕೊಡುವುದು ಅದು ದಾನ ಅನ್ನಿಸ್ಕೊಳ್ಳುತ್ತೆ. ಶ್ರೀಮಂತರೇ ದಾನ ಮಾಡಬೇಕು ಅಂತ ಏನಿಲ್ಲ. ತಮ್ಮಲ್ಲಿದ್ದಂತಹ ಒಂದು ಸೌಕರ್ಯಕ್ಕೆ ಒಂದು ಪಾಲನ್ನಾದರೂ ಕೊಟ್ಟರು ಕೂಡ ಅದು ದಾನವೇ ಅನ್ನಿಸ್ಕೊಳ್ಳುತ್ತೆ. ಮೊದಲು ಹೇಳಿದಂತಹ ಶ್ಲೋಕದ ತಾತ್ಪರ್ಯ ದಾನೇನ ಪಾಣಿರ್ನತು ಕಂಕಣೇನ ಸ್ನಾನೇನ ಶುದ್ಧಿರ್ನತು ಚಂದನೇನ ಮಾನೇನ ತೃಪ್ತಿರ್ನತು ಭೋಜನೇನ ಜ್ಞಾನೇನ ಮುಕ್ತಿರ್ನತು ಪೂಜನೇನ ಎಂಬಂತೆ ನಮ್ಮ ಕೈಗಳು ದಾನ ಮಾಡುವುದರಿಂದ ಶೋಭಿಸುತ್ತದೆ ಹೊರತು ಕಂಕಣಗಳನ್ನ ಧರಿಸುವುದರಿಂದ ಅಲ್ಲ. ಆದ್ರೆ ಕಂಕಣಗಳನ್ನ ಧರಿಸಬಾರ್ದು ಅಂತ ಅಲ್ಲ. ಇಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಕಂಕಣಕ್ಕಿಂತ ದಾನವೇ ಮುಖ್ಯ ಅಂತ. ಅಷ್ಟು ಮುಖ್ಯವಾಗಿರುತ್ತೆ ದಾನ. ದಾನ ಎಂಬುದು ನಮ್ಮ ಹಣೆ ಬರಹವನ್ನೇ ಬದಲಾಯಿಸುವಷ್ಟು ಶಕ್ತಿಯನ್ನ ಹೊಂದಿದೆ. ಅದಕ್ಕೊಂದು ಕಥೆಯನ್ನ ಕೇಳೋಣ. ಕಥೆ ಅದ್ಭುತವಾಗಿದೆ, ಕುತೂಹಲಕಾರಿಯಾಗಿದೆ. ಒಂದೂರಿನಲ್ಲಿ ಒಬ್ಬ ರಾಜ. ಆ ರಾಜನಿಗೆ ಹೆಂಡತಿ. ಅವರಿಬ್ಬರೂ ಕೂಡ ಶಿವನ ಭಕ್ತರು. ಪ್ರತಿದಿನ ಶಿವನ ಮಂದಿರಕ್ಕೆ ಹೋಗ್ತಾರೆ, ಶಿವನ ಹತ್ರ ಕೇಳ್ಕೋತಾರೆ, ಶಿವನ ಹತ್ರ ಬೇಡ್ಕೋತಾರೆ, ಭಜನೆಯನ್ನ ಹಾಡ್ತಾರೆ. ಹಾಗೆ ತನ್ನ ಪ್ರಜಾಪಾಲನ ವೃತ್ತಿಯನ್ನ, ಕರ್ತವ್ಯವನ್ನ ಅದ್ಭುತವಾಗಿ ನಿರ್ವಹಿಸ್ತಾರೆ. ಆದ್ರೆ ಅವರಿಬ್ಬರಿಗೂ ಒಂದೇ ಒಂದು ಕೊರಗು. ಏನು ಅಂತ ಹೇಳಿದ್ರೆ, ಅವರಿಗೆ ಮಕ್ಕಳಿರೋದಿಲ್ಲ. ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಶಿವನ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಆ ಒಂದು ದಾರಿಯಲ್ಲಿ ಕಸಗುಡಿಸುತ್ತಿದ್ದ ಒಬ್ಬಳು ರಾಜನ ಮುಖವನ್ನ ನೋಡಿದ ತಕ್ಷಣ ಮುಖವನ್ನ ತಗ್ಗಿಸಿ ಒಳಗೆ ಹೋಗ್ತಾಳೆ. ಇದರಿಂದ ರಾಜ ಕ್ರೋಧೋದ್ಭವನಾಗ್ತಾನೆ. ಶಿವ ಮಂದಿರದ ದರ್ಶನವನ್ನ ಮಾಡಿ ಶಿವನಿಗೆ ಕೈ ಮುಗಿದು ಪುನಃ ಅರಮನೆಯತ್ತ ಸಾಗಿದಂತಹ ರಾಜ ತನ್ನ ಸೇವಕರನ್ನ ಕರೆದು ಆ ಮನೆಯ ಯುವತಿಯನ್ನ ಕರೆದುಕೊಂಡು ಬರಲು ಹೇಳ್ತಾನೆ. ಸೈನಿಕರು ಕರೆದುಕೊಂಡು ಬಂದಾಗ ಆ ಮನೆಯ ಯುವತಿ ಕೇಳ್ತಾಳೆ, ರಾಜ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ.
ಆಗ ರಾಜ ಹೇಳ್ತಾನೆ, ನನ್ನ ಮುಖವನ್ನ ನೋಡ್ಕೊಂಡು ನೀನ್ ಯಾಕೆ ತಲೆಯನ್ನ ತಗ್ಗಿಸಿ ಮನೆಯೊಳಗೆ ಹೋದೆ ಅಂತ ಕೇಳಿದಾಗ ಆ ಮಹಿಳೆ ಯುವತಿ ಹೇಳ್ತಾಳೆ, ನೋಡಿ ರಾಜ, ನಾನು ಹೇಳುತ್ತಿರುವುದರಲ್ಲಿ ತಪ್ಪಿದ್ರೆ ನಾನು ಹಿಂದೆ ಮರಣವನ್ನ ಅಪ್ತೇನೆ. ಆದ್ರೆ ಇಡೀ ಊರಿನ ಜನತೆ ಹೇಳ್ತಾರೆ, ನಿಮ್ಮ ಮುಖವನ್ನ ನೋಡಿದ್ರೆ ಆ ದಿನ ಹಾಳಾಗುತ್ತೆ, ಆ ದಿನ ಒಳ್ಳೆಯದಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಮಕ್ಕಳಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡ್ತಾರೆ. ನಾನು ಕೂಡ ಅದೇ ಭಾವನೆಯಿಂದ ಮನೆಯ ಒಳಗೆ ಹೋದೆ ಅಂತ ಉತ್ತರವನ್ನ ಕೊಡ್ತಾಳೆ. ಆಗ ಇನ್ನೂ ದುಃಖ ಆಗತ್ತೆ ರಾಜನಿಗೆ. ಅವನು ಒಂದು ಹೋಮವನ್ನ ಮಾಡಿಸ್ತಾನೆ. ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಆತ ತುಂಬಾ ದುಃಖಿತನಾಗಿರ್ತಾನೆ. ಅವನಿಗೆ ಒಬ್ಬರ ಸಲಹೆ ಬರುತ್ತೆ. ಏನಂತ ಹೇಳಿದ್ರೆ, ಪಕ್ಕದ ಒಂದು ಕಾಡಿನಲ್ಲಿ ಒಬ್ಬ ಸನ್ಯಾಸಿ ಇದ್ದಾರೆ. ಅವರ ಸಲಹೆಯನ್ನ ಪಡೆದುಕೊಂತ ಯಾರೋ ಸಲಹೆಯನ್ನ ಕೊಡ್ತಾರೆ. ಅವರ ಮಾತನ್ನ ಕೇಳಿದಂತಹ ಮಹಾರಾಜ ತನ್ನ ಪತ್ನಿಗೆ ಹೇಳಿ ಇಬ್ಬರೂ ಕೂಡ ಹೋಗ್ತಾರೆ. ಸನ್ಯಾಸಿಯ ಸಂತರ ಪಾದ ಸೇವೆಯನ್ನ ಮಾಡ್ತಾರೆ. ಅವರು ಕಣ್ಣು ಮುಚ್ಕೊಂಡು, ನಿಮಗೆ ಮಕ್ಕಳಿಲ್ಲವಲ್ಲವಾ ಅಂತ ಕೇಳ್ತಾರೆ. ಹೌದು ಸ್ವಾಮೀಜಿಗಳೇ ಅಂತ ಉತ್ತರ ಕೊಡ್ತಾರೆ. ಆಗ ರಾಜ ಪ್ರಾರ್ಥಿಸ್ಕೋತಾನೆ, ನನ್ಗೆ ಈ ರೀತಿಯಾದಂತಹ ಕಷ್ಟಗಳಿದೆ, ನನಗೆ ಮಕ್ಕಳೇ ಆಗಿಲ್ಲ ಅಂತ ಕೇಳ್ಕೊಂಡಾಗ ಸಂತರು ಆಶ್ರಮದ ಒಳಗೆ ಹೋಗಿ ಹಿಡಿ ಪ್ರಸಾದವನ್ನ ತೆಗೆದುಕೊಂಡು ಬಂದು ರಾಣಿಯ ಕೈಯಲ್ಲಿತ್ತು, ಇದನ್ನ ಸ್ನಾನವಾದ ಮೇಲೆ ಇಬ್ಬರು ಕೂಡ ಸೇವಿಸಿ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಇದರಿಂದ ಹುಟ್ಟುವಂತಹ ಮಗು ಕೇವಲ 20 ವರ್ಷ ಅಷ್ಟೇ ಬದುಕುತ್ತೆ ಅಂತ ಹೇಳ್ತಾರೆ. ಆಗ ರಾಜ ಯೋಚಿಸ್ತಾನೆ, ಮಕ್ಕಳೇ ಇಲ್ಲದೆ ಸಾಯುವ ಬದಲು 20 ವರ್ಷದವರೆಗೆ ಮಕ್ಕಳಿದ್ದರೂ ಸಾಕು ಅಂತ ಯೋಚಿಸಿ ಪ್ರಸಾದವನ್ನ ಸೇವಿಸ್ತಾರೆ. 9 ತಿಂಗಳ ನಂತರ ಪತ್ನಿ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾಳೆ. ಆ ಮಗುವಿನ ಹೆಸರು ಸದಾನಂದ ಅಂತ ಇಡ್ತಾರೆ. ಎಲ್ಲರಿಗೂ ಕೂಡ ದಾನವನ್ನ ಮಾಡ್ತಾನೆ ಆತ. ತುಂಬಾ ವಿಜೃಂಭಣೆಯಿಂದ ನಾಮಕರಣ ಕೂಡ ಆಗುತ್ತೆ. ಹೀಗೆ ಆತ ರಾಜ ಮಗನಲ್ಲಿ ಯಾವ ರೀತಿಯಾದಂತಹ ಮೋಹವನ್ನ ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ಆತನಿಗೆ 20 ವರ್ಷ ಆದ್ಮೇಲೆ ಮರಣ ಬರುತ್ತೆ ಅನ್ನೋದೇ ಮರ್ತು ಹೋಗಿರುತ್ತೆ. ಹೀಗೆ ದಿನ ಕಳೆದಂತೆ ಸದಾನಂದ ದೊಡ್ಡೋನಾಗ್ತಾನೆ. ಆಗ ರಾತ್ರೋರಾತ್ರಿ ರಾಜನಿಗೆ ಈ ನೆನಪಾಗತ್ತೆ, 20 ವರ್ಷದ ನಂತರ ನನ್ನ ಮಗ ಮರಣವನ್ನ ಅಪ್ತಾನೆ ಅಂತ. ಆಗ ಆತನಿಗೆ ಅನ್ಸುತ್ತೆ, ನನ್ನ ಮಗ ಈಗಾಗಲೇ 15 ವರ್ಷದವ, ಇನ್ನು 5 ವರ್ಷ ಬಿಟ್ಟರೆ ಅವನು ಮರಣವನ್ನ ಅಪ್ತಾನೆ. ಈಗಲೇ ಮದುವೆಯನ್ನ ಮಾಡೋಣ, ಅವನ ಮಕ್ಕಳಾದರೂ ರಾಜ್ಯವನ್ನ ಆಳ್ತಾರೆ ಅಂತ ನಿರ್ಧಾರವನ್ನ ಮಾಡಿ ಪಕ್ಕದ ರಾಜ್ಯದ ಮಗಳನ್ನ ಸೊಸೆಯಾಗಿ ಕಟ್ಕೋತಾಳೆ. ಸೊಸೆ ಅದ್ಭುತವಾದವಳು, ಸುಂದರಿ, ಯಾವಾಗ ನೋಡಿದ್ರು ದಾನವನ್ನ ಮಾಡ್ತಾ ಇರ್ತಾಳೆ. ಅನ್ನದಾನವನ್ನ ಮಾಡೇ ಅವಳು ಭೋಜನಕ್ಕೆ ಕೂರ್ತಾ ಇರ್ತಾಳೆ. ಇನ್ನು 20 ವರ್ಷ ಆಗೋಕೆ ಯುವರಾಜನಿಗೆ ಕೇವಲ 3 ದಿನಗಳು ಮಾತ್ರ. ರಾಜ ರಾಣಿಗೆ ಭಾರಿ ಚಿಂತೆ. ಆದರೆ ಯಾರ ಮುಂದೆ ಕೂಡ ಈ ಒಂದು ಸಮಸ್ಯೆಯನ್ನ ಹೇಳ್ಕೊಂಡಿರೋದಿಲ್ಲ. ಕೊನೆಗೆ ಅದೇ ದಿನ ಬರುತ್ತೆ, ಆತನ ಜನ್ಮದಿನ, 20ನೇ ವರ್ಷದ ಜನ್ಮದಿನ. ಯುವರಾಜ ತನ್ನ ವನದಲ್ಲಿ ಸಂಚರಿಸ್ತಾ ಇರ್ತಾನೆ. ಅಲ್ಲಿ ಯಮ ತನ್ನ ದೂತರನ್ನ ಕಳಿಸ್ತಾನೆ. ಏನಂತ ಹೇಳಿದ್ರೆ, ಇವನು ಸಾಮಾನ್ಯವಾಗಿ ಮರಣವನ್ನ ಅಪ್ಪಾರ್ದು, ಕೋಣವು ಈತನನ್ನ ಗುದ್ದಿ ಸಾಯಿಸಬೇಕು ಅಂತ. ಯಮನ ದೂತರು ಬಂದು ಕೋಣನಿಗೆ ಹೇಳಿಕೊಟ್ಟು ಇನ್ನೇನು ಗುದ್ದುವಂತಹ ಪ್ರಯತ್ನವನ್ನ ಕೋಣ ಮಾಡ್ತಾ ಇರುತ್ತೆ. ಅದೇ ಸಮಯದಲ್ಲಿ ಆ ಒಂದು ವನದ ಪಕ್ಕದಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಬ್ರಾಹ್ಮಣ, ಅವನು ಕೂಡ ಬಡ ಬ್ರಾಹ್ಮಣನೇ.
ಆತನಿಗೆ ಒಬ್ಬಳೆ ಮಗಳು. ಆದರೆ ಗಂಡ ಸರಿಯಿಲ್ಲ. ಗಂಡ ಹೆಂಡತಿಯನ್ನ ಬಿಟ್ಟು ಹೋಗಿದ್ದಾನೆ. ಮಗಳು ತನ್ನ ತಂದೆಯ ಮನೆಗೆ ಬರ್ತಾಳೆ. ಆದ್ರೆ ಗರ್ಭಿಣಿ ಅವಳು ತಂದೆಯ ಹತ್ತಿರ ಕೇಳ್ತಾಳೆ, ಅಪ್ಪ ನನಗೆ ಹೊಟ್ಟೆ ಹಸಿತಾ ಇದೆ, ನನಗೆ ಏನಾದರೂ ತಿನ್ನಲು ಕೊಡು ಅಂತ. ಮೊದಲೇ ಹೇಳಿದಂತೆ ಬಡ ಬ್ರಾಹ್ಮಣ ಅವನು ಭಿಕ್ಷೆಯನ್ನ ಬೇಡ್ಕೊಂಡು ಬರ್ತಾನೆ. ಎಲ್ಲೂ ಕೂಡ ಸಿಗೋದಿಲ್ಲ. ಪುನಃ ಮನೆಗೆ ಬರ್ತಾನೆ. ಮನೆಗೆ ಬಂದು, ಇಲ್ಲ ಮಗಳೇ ನನಗೆ ಸಿಗ್ಲಿಲ್ಲ ಊಟ ಅಂತ ಹೇಳಿದಾಗ ಮಗಳು ತುಂಬಾ ದುಃಖವಾಗಿ, ಅಪ್ಪ ಇನ್ನೊಂದು ಹೊತ್ತು ಊಟ ಇಲ್ಲ ಅಂದ್ರೂ ನಾನು ಮರಣವನ್ನ ಅಪ್ತೇನೆ ಅಂತ. ಕೊನೆಗಾರು ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಬ್ರಾಹ್ಮಣ ರಾಜನ ಮನೆಗೆ ಬರ್ತಾನೆ. ಅರಮನೆ, ರಾಜ ರಾಣಿಗೆ ಅನಾರೋಗ್ಯ, ಸೊಸೆ ಅವರಿಬ್ಬರನ್ನ ಉಪಚರಿಸ್ತಾ ಇದ್ದಾಳೆ. ಯುವರಾಜ ವನದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಿರ್ಬೇಕಾದ್ರೆ ಬ್ರಾಹ್ಮಣ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಯಾಚಿಸ್ತಾನೆ. ಮೊದಲಿಂದಲೂ ಇದೇ ಹವ್ಯಾಸವನ್ನಾಗಿ ಇಟ್ಟುಕೊಂಡಂತ, ಇದೇ ಶ್ರೇಷ್ಠವೆಂದು ಅಂದಿಕೊಂಡಂತ ಸೊಸೆ ಹೊರಗೆ ಬರ್ತಾಳೆ, ಕೇಳ್ತಾಳೆ ಕಷ್ಟಗಳನ್ನ. ಆಗ ಅವಳು ಚಿಂತಿಸ್ತಾಳೆ, ನಾನು ಊಟ ಮಾಡಿರೋದು ಕೇವಲ ನನ್ನ ಗಂಡನಿಗೆ ಮಾತ್ರ ಅಂತ. ಅನಂತರ ನನ್ನ ಗಂಡನಿಗೆ ಅನಂತರ ಭೋಜನವನ್ನ ಮಾಡಿಕೊಡ್ತೇನೆ, ಮೊದಲು ಇವರಿಗೆ ಭಿಕ್ಷೆಯನ್ನ ಹಾಕ್ತೇನೆ ಅಂತ ಭಿಕ್ಷೆಯನ್ನ ಹಾಕಿ ಕಳಿಸ್ತಾಳೆ. ಬ್ರಾಹ್ಮಣ ಹೋಗ್ತಾನೆ, ಊಟವನ್ನ ಬಡಿಸ್ತಾನೆ. ಗರ್ಭಿಣಿ ತಿಂತಾಳೆ. ಸಂತೃಪ್ತಿಯಿಂದ ತಿಂದು ದೇವರ ಮುಂದೆ ಹೋಗಿ ಯಾವುದೇ ಒಂದು ಕೆಟ್ಟ ಭಾವನೆ ಇಲ್ಲದೆ ಒಳ್ಳೆ ಭಾವನೆಯಿಂದ ದೇವರಲ್ಲಿ ನನಗೆ ಯಾರು ಭಿಕ್ಷೆಯನ್ನು ಹಾಕಿದರೋ ಅವರು ದೀರ್ಘ ಸುಮಂಗಲಿಯಾಗಿ ಬಾಳ್ಲಿ ಅಂತ ಕೇಳ್ಕೊತಾರೆ. ಇಲ್ಲಿ ಯುವರಾಜನಿಗೆ ಮರಣದ ಪರಿಸ್ಥಿತಿ. ಆದ್ರೆ ಅಲ್ಲಿ ಬಡ ಬ್ರಾಹ್ಮಣನ ಮಗಳು ಭಕ್ತಿಯಿಂದ ದೀರ್ಘ ಸುಮಂಗಲಿಯಾಗ್ಲಿ, ಯಾರು ಭಿಕ್ಷೆಯನ್ನ ನೀಡಿದ್ರು ಅವರ ಗಂಡ ದೀರ್ಘವಾಗಿ ದೀರ್ಘಾಯುಷ್ಮಾನಾಗಿ ಬಾಳ್ಲಿ ಅಂತ ಕೇಳ್ಕೊತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಕೋಣ ಗುದ್ದಕ್ ಬರುತ್ತೆ. ಆಗ ದೇವದೂತರು ಬಂದು ಕೋಣವನ್ನ ತನ್ನ ಶಕ್ತಿಯಿಂದ ತಡೆ ಹಿಡಿತಾರೆ. ಆಗ ಯಮದೂತರು ದೇವದೂತರಿಗೆ ಕೇಳ್ತಾರೆ, ಯಾಕೆ ತಡೆ ಹಿಡಿತಾ ಇದ್ದೀರಾ ಅಂತ. ಆಗ ದೇವದೂತರು ಹೇಳ್ತಾರೆ, ಯುವರಾಜನ ಹೆಂಡತಿ ದಾನವನ್ನ ಮಾಡಿದ ಕಾರಣ ಗರ್ಭಿಣಿಯು ಒಳ್ಳೆ ಮನಸ್ಸಿನಿಂದ ದೀರ್ಘ ಸುಮಂಗಳಿಯಾಗಿ ಬಾಳ್ಲಿ, ಆತನ ಗಂಡ ದೀರ್ಘಾಯುಷ್ಮಾನಾಗಿ ಬಾಳ್ಲಿ ಅಂತ ಬೇಡ್ಕೋತಾ ಇದ್ದಾಳೆ. ಆ ಪವಿತ್ರವಾದ ದಾನಕ್ಕೆ ಯಾರು ಕೂಡ ತಡೆ ಹಿಡಿಯಲು ಆಗೋದಿಲ್ಲ. ಅದಕ್ಕೆ ಈ ಯುವರಾಜ ಬದುಕುಳಿತಾನೆ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ದಾನದಿಂದ ಆತನ ಜೀವನವೇ ಬದಲಾಯಿತು. 20 ವರ್ಷಕ್ಕೆ ಮರಣವನ್ನ ಅಪ್ಪಬೇಕಾದಂತ ಆತ ಅನೇಕ ವರ್ಷಗಳ ಕಾಲ ಬದುಕ್ತಾನೆ. ಇದಕ್ಕೆ ಕಾರಣ ಆತನ ಹೆಂಡತಿ ಮಾಡಿದಂತಹ ದಾನ. ನೋಡಿ ಸ್ನೇಹಿತರೆ, ದಾನವನ್ನ ಮಾಡೋದು ತಮ್ಮೊಬ್ಬರಿಗೆ ಅದು ಉಪಕಾರ ಆಗೋದಿಲ್ಲ, ತನ್ನ ಕುಟುಂಬದ ಎಲ್ಲಾ ಸದಸ್ಯರಿಗೂ ಅದು ಒಳಿತನ್ನ ಮಾಡತ್ತೆ. ಅದಕ್ಕೆ ನಾವು ದಾನವನ್ನ ಮಾಡಬೇಕು. ದಾನವನ್ನ ಮಾಡದೆ ಹೋದ್ರೆ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ದಾನಿಗಳ ವರ್ಣನೆಯನ್ನ ಹೀಗೆ ಮಾಡಿದ್ದಾರೆ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾನವ ಎಂದು. 100ರಲ್ಲಿ ಒಬ್ಬರು ಶೂರರಿರ್ತಾರೆ, 1000ರಲ್ಲಿ ಒಬ್ಬರು ಪಂಡಿತರಿರ್ತಾರೆ, ವಾಗ್ಮಿಗಳು ದಶಸಹಸ್ರಗಳಲ್ಲಿ ಇರ್ತಾರೆ. ಆದರೆ ದಾನಿಗಳು ಇರ್ತಾರೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದಾನಿಗಳಿಗೆ ಅಂತಹ ಮಹತ್ವ. ಆದರೆ ದಾನಿಗಳು ಈ ಒಂದು ಜಗತ್ತಿನಲ್ಲಿ ಇರೋದು ಸ್ವಲ್ಪ ಕಷ್ಟವಾಗಿದೆ. ಎಲ್ಲರೂ ಕೂಡ ಸ್ವಾರ್ಥವನ್ನೇ ನೋಡ್ಕೋತಾ ಇದ್ದಾರೆ. ಯಾವಾಗ ದಾನವನ್ನ ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗತ್ತೆ ಅಂತ ಮೊದಲೇ ತಿಳಿಸಿದೆ. ಅದಕ್ಕೋಸ್ಕರ ದಾನವನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸುಭಾಷಿತ ಸುಧಾನಿಧಿ ಹೇಳುವಂತೆ ತಪಃ ಪರಂ ಕೃತಯುಗೆ
ತ್ರೇತಾಯಾಂ ಜ್ಞಾನ ಮುಚ್ಯತೆ ದ್ವಾಪರೇ ಯಜ್ಞಮೇವಾಹು ದಾರಮೇವ ಕಲೌಯುಗೆ ಅಂತ. ನಮ್ಮ ಒಂದು ಪರಂಪರೆಯಲ್ಲಿ 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಹಾಗೆ ಕಲಿಯುಗ. ತಪಸ್ಸನ್ನ ಆಚರಿಸಿದರೆ ಕೃತಯುಗದಲ್ಲಿ ಶ್ರೇಷ್ಠ, ಜ್ಞಾನವನ್ನ ನಾವು ಕಲಿತ್ರೆ ತ್ರೇತಾಯುಗದಲ್ಲಿ ಶ್ರೇಷ್ಠ, ಹಾಗೆ ಯಜ್ಞವನ್ನ ಮಾಡಿದ್ರೆ ದ್ವಾಪರ ಯುಗದಲ್ಲಿ ಶ್ರೇಷ್ಠ. ಆದ್ರೆ ಕಲಿಯುಗದಲ್ಲಿ ದಾನವೇ ಶ್ರೇಷ್ಠ. ಈ ಒಂದು ಶ್ಲೋಕವನ್ನ ಕೇಳಿದ ಮೇಲೆ ನಮ್ಮ ಕೈಲಾದಷ್ಟು ಹೆಚ್ಚು ದಾನವು ಮಾಡಲಾಗದಿದ್ದರೂ ಕೂಡ ನಮ್ಮ ಕೈಲಾದಷ್ಟು ದಾನವನ್ನ ಮಾಡ್ತಾ ದೇವರ ಪಾದಕ್ಕೆ ಸಮರ್ಪಿಸೋಣ. ಯಾಕೆ ಅಂತ ಹೇಳಿದ್ರೆ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ನಮ್ಮ ಬದುಕನ್ನ ಸೇವೆಗಾಗಿ ಮುಡಿಪಾಗಿಡೋಣ. ಅದಕ್ಕೋಸ್ಕರ ನಾವು ದಾನವನ್ನ ಮಾಡಬೇಕು ಎಂದು ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳದೆ ಮುನ್ನುಗ್ಗುತ್ತಾ ಎಲ್ಲವನ್ನ ದೇವರ ಪಾದಕ್ಕೆ ಅರ್ಪಿಸುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.